ಡಿ.ಕೆ. ಶಿವಕುಮಾರ್ ಅವರ ಮನೆ ಮುಂದೆನೆ ನಾವು ಒಂದು ಶೂಟ್ ಮಾಡಿದ್ವಿ. ದಿವ್ಯ ವಸಂತ್ ಅವರು ನಾವು ಒಂದು ಶೂಟ್ ಮಾಡಿದ್ವಿ. ಆ ಒಂದು ವಿಡಿಯೋ ಮುಂದೆ ಮಾಡಿದ್ವಿ. ಎಲ್ಲಾ ಜನಗಳು ಹೇಳ್ತಿರೋ ಅಂತದ್ದೇ ಅದು. ನೀವು ನಂದು ಕಮೆಂಟ್ ಸೆಕ್ಷನ್ ಆನ್ ಮಾಡಿ ನೋಡ್ಬೋದು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳಿರೋವಂತದ್ದು ಮಾತು ನಾನ್ ಮನ್ಸಿಂದ ಇಂಟೆನ್ಷನ್ ಇಂದ ನಾನು ಹೇಳಿದ್ದ. ನನ್ನ ಪ್ರೊಫೈಲ್ ಅಲ್ಲಿ ಬಂದಂತ ಕಮೆಂಟ್ಸ್ ಗಳು ನೋಡಿದಾಗ ಅಲ್ಲಿ ಜನ ಮಾಡಿರೋಂತ ಕಮೆಂಟ್ಸ್ ನಾನು ಕೊಟ್ಟಿದ್ದೀನಿ ಜನಕ್ಕೆ ಅಷ್ಟೇ. ಯಾವ ಇಂಟೆನ್ಷನ್ ಅಂದ್ರೂ ನಾನು ಮಾಡಿಲ್ಲ. ನನ್ನ ಸ್ವಂತ ಓನಿಂದ ನಾನು ಹೇಳಿಲ್ಲ ಅದು. ಆಯ್ತಾ, ನಾನು ಹೇಳೋದು ಇಲ್ಲ. ಅವರು ನೆಟ್ಟು ಬೋಲ್ಟ್ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ರು. ಆಮೇಲೆ ಸಡನ್ ಆಗಿ ಈಗ ಬಿಗ್ ಬಾಸ್ ಶೋ ಅಂದ್ರೆ ನಾವು ಸೀಸನ್ 12 ಈ ಸೀಸನ್ ವರ್ಗು ನೋಡ್ತಾ ಬಂದಿರೋದು. ನಾವು ಒಂಥರ ಅಭಿಮಾನಿ ಅವರಿಗೆ. ಕನ್ನಡ ಶೋ ಅದು. ಕನ್ನಡ ಶೋ ಅಂದ್ರೆ ಕನ್ನಡದವ್ರು ಬೆಳೆಸ್ಬೇಕು, ಬೇರೆ ಯಾರು ಬಂದು ಬೆಳ್ಸಲ್ಲ. ಆಯ್ತಾ, ಈ ಬೇರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಬಾಲಿವುಡ್ ಇರ್ಬೋದು, ಈ ತರ ಟಾಲಿ ಅವ್ರೆಲ್ಲ ಎಷ್ಟು ಇರ್ತಾರೆ, ಅವ್ರ ಶೋನ ಎಷ್ಟು ಚೆನ್ನಾಗಿ ಬೆಳ್ಸ್ಕೊಂಡು ಹೋಗ್ತಾರೆ. ಇಲ್ಲಿ ನಮ್ಮ ಜನಕ್ಕೆ ಹೊಂದಾಣಿಕೆ ಇಲ್ಲ, ಅಂದ್ರೆ ಒಗ್ಗಟ್ಟಿಲ್ಲ. ಆಯ್ತಾ, ಕೆಲವೊಬ್ರಿಗೆ ಹೇಳ್ತಾ ಇದ್ದೀನಿ, ಒಗ್ಗಟ್ಟಿಲ್ಲ. ಈ ಕನ್ನಡ ಪರ ಹೋರಾಟ ಮಾಡ್ತಾರಲ್ಲ ರೋಲ್ ಕಾಲ್ಸ್, ಕೆಲವೊಬ್ರು, ಎಲ್ರಿಗೂ ಅನ್ವಯಿಸಲ್ಲ ಅದು. ಅವ್ರು ಹೋರಾಟ ಮಾಡ್ಬೇಕಾ? ಈಗ ನಾರಾಯಣ ಗೌಡ್ರು ಅವ್ರು ಯಾವ ತರ ಮಾಡ್ತಾ ಇದ್ರು, ಅವ್ರೊಂದು ಕಾನ್ಸೆಪ್ಟ್ ಯಾವ ತರ ಮಾಡ್ತಾ ಇದ್ರು. ವಾಟಲ್ ನಾಗರಾಜ್ ಸರ್ ಅವ್ರು ಯಾವ ತರ ಮಾಡ್ತಿದ್ರು. ಅದು ಹೋರಾಟ ಅಂದ್ರೆ. ಇಲ್ಲಿ ನಡೀತಿರೋ ಬಿಗ್ ಬಾಸ್ ನ ನಿಲ್ಸ್ಬಿಟ್ಟು ಶೋನ, ನಮ್ ಕನ್ನಡ ಶೋನ ನಿಲ್ಸ್ಬಿಟ್ಟು ಇವ್ರು ಬಂದು ಈ ತರ ಹೋರಾಟ ಮಾಡಿದ್ರೆ ಅದು ಯಾವ ತರ ಹೋರಾಟ ಅಲ್ವಾ? ಅದು ನಂಗೆ ಇಷ್ಟ ಆಗಿಲ್ಲ. ಅದು ನನ್ ಬಿಗ್ ಬಾಸ್ ಶೋ ನಿಂತೋಗಿತ್ತೆ. ನಾವ್ ಅಷ್ಟು ಅಭಿಮಾನ ಇಟ್ಕೊಂಡಿದೀವಿ ಆ ಶೋ ಬಗ್ಗೆ ಅಂತಂದ್ರೆ ಅವ್ರ ಹತ್ರ ಮಾಡಿದ್ರೆ ನಾನು ಅದು ತಗೊಳಕ್ ಆಗಿಲ್ಲ. ಆ ಇಂಟೆನ್ಷನ್ ಇಂದ ನಾನು ಮಾಡಿರೋಂತ ವಿಡಿಯೋ ಯಾವ್ದು ಯಾರಿಗೋ ನೋವು ಮಾಡ್ಬೇಕು, ಅವಮಾನ ಮಾಡ್ಬೇಕಂತ ಮಾಡಿರೋ ಅದಂತೂ ಅಲ್ಲ. ಅದು ನೋವು ಏನಂತ ನನಗೆ ಗೊತ್ತಿದೆ, ಅದಕ್ಕೆ ನಾನು ಯಾರಿಗೂ ನೋವು ಮಾಡಕ್ ಹೋಗಲ್ಲ. ನನ್ನ ಇಂಟೆನ್ಷನ್ ಇಷ್ಟೇ. ಅದು ಅವ್ರು ಹೇಳಲೇಬೇಕು ಅಂತ ಮಾಡಿದ್ದಲ್ಲ ಅದು. ಈ ತರ ನಾನು ಕಮೆಂಟ್ ಸೆಕ್ಷನ್ ಬಂದಿರೋಂತ ವಿಡಿಯೋಸ್ ಕಮೆಂಟ್ಸ್ ನೋಡ್ದೆ, ಆ ಬೇಸಿಕ್ ಮೇಲೆ ಹೇಳಿದಂತದ್ದು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.